ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲ್ಲೆಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಅಸ್ಸಾಮಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಕುಸಿತ, ಡೌನ್ಫಾಲ್ ಬಹಳ ಫಾಸ್ಟ್ ಆಗಿ ನಡೀತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗಿಬಿಟ್ಟಿದೆ ಅಂತಂದ್ರೆ ಅಸ್ಸಾಂ ಕಾಂಗ್ರೆಸ್ ಒಳಗಿನ ಆ ಬಿರುಕನ್ನ ಮರೆಮಾಚೋದಕ್ಕೆ ಕೂಡ ಇವತ್ತು ಸಾಧ್ಯ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅಂಡ್ ಈಗ ಆಗ್ತಾ ಇರುವಂತಹ ಬೆಳವಣಿಗೆ ಇದು ರಾಹುಲ್ ಇಟಲಿ ಆಗಿರ್ಬೋದು, ಅವರ ಆಪ್ತ ಸಹಾಯಕ ಗೌರವ್ ಗೊಗೋಯ್ ಇವರಿಗೆ ದೊಡ್ಡ ರಾಜಕೀಯ ವೈಫಲ್ಯ ಅಂತಂದ್ರೂ ಖಂಡಿತವಾಗ್ಲೂ ತಪ್ಪಾಗಲ್ಲ. ವೀಕ್ಷಕರ, ಅಸ್ಸಾಮಲ್ಲಿ ಕಾಂಗ್ರೆಸ್ ಅನ್ನು ಒಂದಷ್ಟು ಕಾಂಗ್ರೆಸ್ ನಾಯಕರು ತೊರಿತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಅದರ ಒಂದು ಲಿಸ್ಟೇ ಇದೆ, ನಾನು ಹೇಳ್ತಾ ಹೋಗ್ತೀನಿ. ನಂಬರ್ 1, ಭೂಪೇನ್ ಕುಮಾರ್ ಬೋರಾ ಆದಷ್ಟು ಬೇಗ ಬಿಜೆಪಿಯನ್ನು ಸೇರುವಂತಹ ಸಾಧ್ಯತೆ ಇದೆ, ಬಹಳ ಹತ್ರದಲ್ಲಿ. ಇನ್ನು ಸೆಕೆಂಡ್, ಅಬ್ದುಲ್ ರಶೀದ್ ಮಂಡಲ್ ಈಗಾಗಲೇ ರೈಜೋರ್ ದಲ್ಗೆ ಅವರು ಜಾಯಿನ್ ಆಗಿದ್ದಾರೆ. ಇನ್ನು ಶಮನ್ ಅಲಿ ಅಹಮದ್ ರೈಜೋರ್ ದಲ್ಗೆ ಹೋಗುವಂತಹ ನಿರೀಕ್ಷೆಗಳಿದೆ. ಇನ್ನು ಶಶಿಕಾಂತ್ ದಾಸ್ ಮುಂದಿನ ವಾರ ಬಿಜೆಪಿ ಸೇರುವಂತಹ ಸಾಧ್ಯತೆ ಇದೆ. ಇನ್ನು ಸಿದ್ದಿಕ್ ಅಹಮದ್ ಮುಂದಿನ ತಿಂಗಳು ಅಸೋಂ ಗಣ ಪರಿಷತ್ಗೆ ಸೇರುವ ಬಗ್ಗೆ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಕಮಲಾಖ್ಯ ದೇಪುರಾಕಾಯಸ್ಥ ಇವರು ಬಿಜೆಪಿ ಸೇರೋ ಸಿದ್ಧತೆಯಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು 7, ಬಸಂತ್ ದಾಸ್ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಬಿಜೆಪಿ ಸೇರುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಸೊ ಈ ಎಲ್ಲ ಸಾಧ್ಯತೆಗಳು ನಿಜಾನೇ ಆದರೆ ಏಪ್ರಿಲ್ ಅಲ್ಲಿ ನಡೆಯೋದಕ್ಕೆ ಇರುವಂತಹ ರಾಜ್ಯಸಭಾ ಚುನಾವಣೆಗೆ ಅಭ್ಯರ್ಥಿಗಳನ್ನ ತಮ್ಮ ಪಕ್ಷದಿಂದ ನಿಲ್ಲಿಸೋದಕ್ಕೆ ಬೇಕಾದಂತಹ ಅಗತ್ಯ ಸಂಖ್ಯಾಬಲ ಕೂಡ ಅಸ್ಸಾಂ ಕಾಂಗ್ರೆಸ್ ಹತ್ರ ಇರದಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಇದು ಅಷ್ಟು ದೊಡ್ಡ ಪಕ್ಷಕ್ಕೆ ಎಷ್ಟು ದೊಡ್ಡ ಅವಮಾನ ಅನ್ನುವಂಥದ್ದನ್ನು ಯೋಚನೆ ಮಾಡಿ. ವೀಕ್ಷಕರ, ಪಕ್ಷ ಬದಲಾವಣೆಯಿಂದ ಹಿಡಿದು ಸಂಪೂರ್ಣ ಪಕ್ಷವನ್ನೇ ವಿಸರ್ಜನೆ ಮಾಡೋ ಹಂತಕ್ಕೆ ಬಂದಿರುವಂತಹ ಅಸ್ಸಾಂ ಕಾಂಗ್ರೆಸ್ ಬಹುಶಃ ಇದು ಅಸ್ಸಾಂ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇತಿಹಾಸದ ಅತ್ಯಂತ ಕರಾಳ, ಅತ್ಯಂತ ಅವಮಾನಕರ ಅಧ್ಯಾಯಗಳಲ್ಲಿ ಒಂದಾಗಿ ಉಳಿಬಹುದು. ಈ ಪರಿಸ್ಥಿತಿಗೆ ಕಾರಣ ಏನು ಅಂತ ಕೇಳಿದ್ರೆ, ಮೂಲಗಳಿಂದ ಕೇಳಿ ಬರ್ತಾ ಇರುವಂತಹ ಆರೋಪ ವಂಶ ಪಾರಂಪರ್ಯ ಅಂದ್ರೆ ಇಟಲಿ ಫ್ಯಾಮಿಲಿ, ಗಾಂಧಿ, ಸೋಕಾಲ್ಡ್ ಗಾಂಧಿ ಫ್ಯಾಮಿಲಿಯ ಆಡಳಿತ, ಅವರ ಅಹಂಕಾರ, ರಾಹುಲ್ ಇಟಲಿ ಮತ್ತೆ ಆತನ ಆಪ್ತ ಗೌರವ್ ಗೊಗೋಯ್ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಪಕ್ಷ ಅಂದ್ರೆ ಅವ್ರ ಪಕ್ಷವನ್ನ ನಡೆಸ್ತಾ ಇರುವಂತಹ ಶೈಲಿ, ಕಾರ್ಯಕರ್ತರನ್ನ ನಡೆಸಿಕೊಳ್ತಾ ಇರುವಂತಹ ರೀತಿ, ಅವರನ್ನ ಅಂದ್ರೆ ಪಕ್ಷದ ಕಾರ್ಯಕರ್ತರನ್ನ ಒಂಥರ ಪಕ್ಷದಿಂದನೇ ದೂರ ಮಾಡ್ತಾ ಇದೆಯಂತೆ. ಅಲ್ಲಿನ ವಾಸ್ತವಿಕತೆಗಳಿಗಿಂತ ಅಂದ್ರೆ ಗ್ರೌಂಡ್ ರಿಯಾಲಿಟಿಯಿಂದ ಕಾಂಗ್ರೆಸ್ ಪಕ್ಷ ಇವತ್ತಲ್ಲಿ ಸಂಪೂರ್ಣವಾಗಿ ದೂರ ಆಗಿಬಿಟ್ಟಿದೆ. ಇಬ್ರು ಸೇರಿ ಅಸ್ಸಾಮಲ್ಲಿ ಗಟ್ಟಿಯಾದಂತಹ ಸಂಘಟನಾ ಬೇಸನ್ನು ಹೊಂದಿಲ್ಲ. ಸಾಮಾನ್ಯ ಜನರ ಅಂದ್ರೆ ಸಾಮಾನ್ಯ ಕಾರ್ಯಕರ್ತರ ಆಸೆ ಆಕಾಂಕ್ಷೆಗಳಾಗಿರಬಹುದು, ಅವರ ನಿರೀಕ್ಷೆಗಳಾಗಿರಬಹುದು, ಅವರ ಅಸಮಾಧಾನ ಆಗಿರಬಹುದು, ಇದ್ಯಾವುದನ್ನು ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರಿಂದ ಆಗ್ತಾ ಇಲ್ವಂತೆ, ಅರ್ಥ ಮಾಡ್ಕೊಳ್ತಾ ಇಲ್ವಂತೆ. ಅಸ್ಸಾಂ ಕಾಂಗ್ರೆಸ್ ನಾಯಕತ್ವದಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿಬಿಟ್ಟಿದೆ ಅನ್ನುವಂಥದ್ದು ಅಲ್ಲಿನವರ ಅಂದ್ರೆ ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರ ವಾದ. ವೀಕ್ಷಕರು, ಇನ್ನು ಇಷ್ಟು ಮಂದಿ ಪಕ್ಷವನ್ನ ಬಿಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನ ನಾನು ಆಗ್ಲೇ ನೀಡಿದೆ. ಸೊ ಅದಕ್ಕೆ ಪುಷ್ಟಿ ನೀಡೋ ಹಾಗೆ ಭೂಪೇನ್ ಕುಮಾರ್ ಬೋರ್ ಅವರ ರಾಜೀನಾಮೆಯ ಕಾರಣದಿಂದಾಗಿ ಅಂದ್ರೆ ಅವರು ಆಲ್ರೆಡಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತ ಅರ್ಥ. ಸೊ ಅವರ ರಾಜೀನಾಮೆಯ ಕಾರಣದಿಂದಾಗಿ ಈಗ ಪ್ರಿಯಾಂಕಾ ವಾದ್ರಾ ಅಸ್ಸಾಂ ಭೇಟಿಯನ್ನ ರದ್ದು ಮಾಡಿದಾರಂತೆ. ಅಸ್ಸಾಮಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಳಗೆ ಒಂದಷ್ಟು ಗೊಂದಲ ಅಂತೂ ನಡೀತಾ ಇದೆ, ನಾಯಕತ್ವದ ಡೌನ್ಫಾಲ್ ಆಗ್ತಾ ಇದೆ. ಅಂದ್ರೆ ಪರಿಸ್ಥಿತಿ ಇವತ್ತು ಎಷ್ಟರ ಮಟ್ಟಿಗೆ ಅಲ್ಲಿ ಗಂಭೀರ ಆಗಿದೆ ಅಂತಂದ್ರೆ ಪ್ರಿಯಾಂಕಾ ವಾದ್ರಾ ಅವರ 2 ದಿನಗಳ ಅಸ್ಸಾಂ ಭೇಟಿಯನ್ನ ಆಯೋಜನೆ ಮಾಡುವಂತ ಆ ಒಂದು ಜವಾಬ್ದಾರಿಯನ್ನ ತೆಗೆದುಕೊಳ್ಳೋದಕ್ಕೂ ಕೂಡ ಒಬ್ಬ ನಾಯಕನಿಗೂ ಧೈರ್ಯ ಇಲ್ಲ. ಅಂದ್ರೆ ಯಾರು ಮುಂದೆ ಬರ್ತಾ ಇಲ್ಲ. ಯಾಕೆಂತಂದ್ರೆ ಪಕ್ಷ ಜನರ ಬೆಂಬಲವನ್ನ ಸಂಪೂರ್ಣವಾಗಿ ಕಳ್ಕೊಂಡ್ಬಿಟ್ಟಿದೆ. ಈಗ ಸಭೆ ಮಾಡ್ತಾರೆ ಅಂತಂದ್ರೂ ಕೂಡ ಅಲ್ಲಿ ಏನಿಲ್ಲ ಅಂದ್ರೂ 2,000 ಬೆಂಬಲಿಗರನ್ನಾದ್ರೂ ಸೇರಿಸಬೇಕಲ್ವಾ. ಆ 2,000 ಬೆಂಬಲಿಗರನ್ನ ಸೇರಿಸೋದಕ್ಕೂ ಆಗಲ್ಲ ಪ್ರಿಯಾಂಕಾ ವಾದ್ರಾ ಬಂದಾಗ. ಅದಕ್ಕೆ ಯಾರು ಕೂಡ ಒಪ್ಕೊಳ್ತಾ ಇಲ್ಲ, ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಅದಕ್ಕೆ ಈಗ ಪ್ರಿಯಾಂಕಾ ವಾದ್ರಾ ಅವರ ಭೇಟಿ ರದ್ದು ಮಾಡಿದ್ದಾರೆ. ನೋಡಿ, ಒಂದು ಕಾಲದಲ್ಲಿ ಪ್ರಬಲ ರಾಜಕೀಯ ಶಕ್ತಿ ಆಗಿದಂತಹ ಪಕ್ಷ ಕಾಂಗ್ರೆಸ್ ಇವತ್ತು ದಿಕ್ಕಿಲ್ಲ, ದೆಸೆ ಇಲ್ಲ, ಈ ಮಟ್ಟಕ್ಕೆ ಇವತ್ತು ಕುಸಿದು ನಿಂತಿರುವಂಥದ್ದು. ಕಾರಣ ಒಂದೇ ಫ್ಯಾಮಿಲಿಯ ಆಡಳಿತ, ಅವರ ಅಹಂಕಾರ. ಇನ್ನು ಭೂಪೇನ್ ಕುಮಾರ್ ಬೋರಾ ರಾಜೀನಾಮೆಯನ್ನು ನೀಡೋದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ರಾಹುಲ್ ಇಟಲಿ ಮತ್ತೆ ಗೌರವ್ ಗೊಗೋಯ್
ಯಾಕಂತಂದ್ರೆ ಅವರಿಬ್ರು ಕೂಡ ಮುಂದೆ ಬರ್ತಾ ಇರುವಂತಹ ಚುನಾವಣೆಯಲ್ಲಿ ಒಟ್ಟು 126 ಸ್ಥಾನದಲ್ಲಿ 48 ಸ್ಥಾನಗಳನ್ನ ಮುಸಲ್ಮಾನರಿಗೆ ಮೀಸಲಿಡಬೇಕನ್ನುವಂತಹ ಪ್ರಸ್ತಾಪವನ್ನ ಮಾಡಿದ್ರಂತೆ. ಸೊ ಇದು ಅಸ್ಸಾಂನ ಮೂಲವಾಸಿ ಸಮಾಜಕ್ಕೆ ದೊಡ್ಡ ದ್ರೋಹವನ್ನ ಬಗ್ದಾಗತ್ತೆ. ಅಂಡ್ ಕಾಂಗ್ರೆಸ್ ಸಂಪೂರ್ಣವಾಗಿ ಇವತ್ತು ಮುಸಲ್ಮಾನರಿಗೆ ಶರಣಾಗಿಬಿಟ್ಟಿದೆ ಇವರ ನಾಯಕತ್ವದಲ್ಲಿ ಅನ್ನುವಂತಹ ಕಾರಣಕ್ಕೆ ಅವರಿತ್ತು ಕಾಂಗ್ರೆಸ್ ಅನ್ನ ತೊರಿತಾ ಇರುವಂತದ್ದು. ವೀಕ್ಷಕರ, ನಾನು ಈಗಾಗಲೇ ಭೂಪೇನ್ ಕುಮಾರ್ ಬೋರಾ ಬಿಜೆಪಿಗೆ ಸೇರುವಂತಹ ಸಾಧ್ಯತೆ ಇದೆ ಅಂತ ಹೇಳಿದೆ. ಆಲ್ಮೋಸ್ಟ್ ರಾಜೀನಾಮೆ ಕನ್ಫರ್ಮ್ ಆಗಿದೆ. ಯಾಕಂತಂದ್ರೆ ಪ್ರಿಯಾಂಕಾ ವಾದ್ರವರು ಬರ್ತಾ ಇಲ್ಲ, ಅದನ್ನು ಕೂಡ ಹೇಳಿದೆ. ಆದರೆ ಒಂದು ಕ್ಲಾರಿಟಿ ಈಗ ನಮಗೆ ಹಿಮಂತ ಬಿಸ್ವಾ ಶರ್ಮಾ ಅವರ ಕಡೆಯಿಂದ ಸಿಕ್ಕಿದ ಒಂದು ವಿಡಿಯೋ ಇದೆ, ಅದನ್ನ ಹಾಕೋದಕ್ಕಾಗುತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ಒಂದು ಬಾರಿ ನೋಡಿ. We worked in the Congress together for almost 22 years. In fact, we joined together in the Congress party. I left little early. He is leaving Congress, or he has left Congress already. He will join BJP on 22nd February. Our party president, Sri Dilip Saikia, will work out the details. Along with him, a good number of Congress leaders will join in Guwahati as well as in North Lakhimpur. His joining will obviously strengthen the party. As I told in the morning, I think he is the last recognized Hindu leader in the Congress party. So we are very happy to have him in our party. Our national president Sri Nitin Nabin has already approved his joining. Rather, he welcomed him. He has already he conveyed my when I talked to him, he has given his approval too. And Bhupen Bora will be given all sort of respect, dignity, and will always respect his stature. And BJP, joining BJP will be like for him it will be a homecoming, because it is almost a party with lot of people like us who doesn't have any whose fathers are not occupied any high offices. So this is a party of simple people from simple family. I think he will enjoy his new family very much. ಹಿಂದಿನ ಕಾಂಗ್ರೆಸ್ ಎಐಸಿಸಿ ಅಧ್ಯಕ್ಷ ಭೂಪೇನ್ ಕುಮಾರ್ ಬೋರಾ ಹಿಮಂತ ಬಿಸ್ವಾ ಶರ್ಮಾ ಅವರ ಪ್ರಕಾರ ಫೆಬ್ರವರಿ 22ನೇ ತಾರೀಕು ಬಿಜೆಪಿಗೆ ಸೇರೋರು ಇದ್ದಾರೆ. 34 ವರ್ಷಗಳ ಕಾಲ ಕಾಂಗ್ರೆಸ್ ಅಲ್ಲಿ ಇದ್ದು ಅಲ್ಲಿ ಪಕ್ಷ ಸಂಘಟನೆಯ ಎಲ್ಲವನ್ನ ಮಾಡಿ ಈಗ ರಾಹುಲ್ ಇಟಲಿಯ ನಾಯಕತ್ವವನ್ನ ಸ್ವೀಕಾರ ಮಾಡೋದಕ್ಕಾಗದೆ, ಅದನ್ನು ಸಹಿಸಿಕೊಳ್ಳೋದಕ್ಕಾಗದೆ ಪಕ್ಷವನ್ನ ತೊರೆದು ಬರ್ತಾ ಇರುವಂಥದ್ದು. ಅಷ್ಟೆಲ್ಲ ಅಸ್ಸಾಂ ಬಿಜೆಪಿ ಅಧ್ಯಕ್ಷ ದಿಲೀಪ್ ಸೈಕ್ಯ ಅವರು ಗುವಾಹಟಿ, ಅದೇ ರೀತಿ ನಾರ್ತ್ ಲಕ್ಷ್ಮೀಪುರ್ನ ಇನ್ನೂ ಒಂದಷ್ಟು ಕಾಂಗ್ರೆಸ್ ನಾಯಕರ ಸೇರ್ಪಡೆ ಪ್ರಕ್ರಿಯೆಯನ್ನು ಕೂಡ ಅಂತಿಮಗೊಳಿಸೋರು ಇದಾರಂತೆ. ಇನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಿತಿನ್ ನಬೀನ್ ಬೋರಾ ಅವರ ಸೇರ್ಪಡೆಗೆ ಈಗಾಗಲೇ ಅನುಮೋದನೆಯನ್ನು ಕೂಡ ನೀಡಿರುವಂಥದ್ದು. ಸೊ ಈ ಎಲ್ಲ ನಡೆಗಳು ಚುನಾವಣೆಗೂ ಮುನ್ನ ಅಸ್ಸಾಂನ ರಾಜಕೀಯ ಪರಿಸ್ಥಿತಿಯನ್ನ ಬದಲಾಯಿಸಬಹುದು ಅಂತ ಮೇಲ್ನೋಟಕ್ಕೆ ಅಂತೂ ಅಫ್ಕೋರ್ಸ್ ಕಾಣಿಸ್ತಾ ಇದೆ. ನೋಡೋಣ, ಚುನಾವಣೆಗೆ ಇನ್ನೂ ಕೆಲವೇ ದಿನಗಳು ಬಾಕಿ ಇರುವಂಥದ್ದು. ಅದಕ್ಕೂ ಮೊದಲು ಇವರು ಅಂದ್ರೆ ಕಾಂಗ್ರೆಸ್ ಸುಧಾರಿಸ್ಕೊಳ್ತಾರಾ, ಅಂದ್ರೆ ಇದು ತಾತ್ಕಾಲಿಕ ಹಿನ್ನಡೆ ಮಾತ್ರನಾ ಅಥವಾ ಅಸ್ಸಾಮಲ್ಲಿ ಕಾಂಗ್ರೆಸ್ನ ಸಂಪೂರ್ಣ ರಾಜಕೀಯ ಕುಸಿತದ ಆರಂಭನ ಇದೆ ಅನ್ನುವಂಥದ್ದನ್ನ ಮುಂದಿನ ಚುನಾವಣೆನೇ ನಿರ್ಧಾರ ಮಾಡುತ್ತೆ, ನಮಗೆ ಉತ್ತರವನ್ನು ಕೊಡುತ್ತೆ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.